ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಇನ್ನೇನಕ್ಕೆ ತಡ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಲೋಕ ಚಾಪ್ಟರ್ 1. ಇದು ಬಂದಿದ್ದು ಮಲಯಾಳಮಲ್ಲಿ ಒಂದು ಸೂಪರ್ ಹೀರೋ ಜನರಲ್ಲಿ ಬಂದಂಥ ಈ ಒಂದು ಸಿನಿಮಾ ನೆಕ್ಸ್ಟು ಒಂದು ಸಿನಿಮಾಟಿಕ್ ಯೂನಿವರ್ಸ್ ಆಗಿ ಟರ್ನ್ ಆಗ್ತಾ ಇದೆ. ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಓಕೆ ಗುರು, ಸ್ಯಾಟಿಸ್ಫೈ ಮಾಡ್ತು. ಅಂಥ ಗ್ರೇಟ್ ಮೂವಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಆಡಿಯನ್ಸ್ಗೆ ಒಂದು ಥರ ಎಂಜಾಯ್ಮೆಂಟ್ ಕೊಡ್ತಕ್ಕಂಥ ಸಿನಿಮಾ ಇದು. ಒಂದು ಸಿನಿಮಾ ಯಾವಾಗ ಒಳ್ಳೆ ಸಿನಿಮಾ ಅನ್ನಿಸ್ಕೊತದೆ ಅಂದರೆ ಸಿನಿಮಾ ಎಲ್ಲ ಮುಗಿದ್ಬಿಟ್ಟು ಎಂಡಿಗೆ ಬಂದಾಗ ಸಿನಿಮಾ ಇಷ್ಟು ಬೇಗ ಆಯ್ತಲ್ಲ ಅನ್ನೋ ಒಂದು ಫೀಲ್ ಬರಬೇಕು. ಆವಾಗ ಒಂದು ಸಿನಿಮಾ ಸಖತ್ತಾಗಿ ವರ್ಕ್ ಆಗಿದೆ ಅಂತ ಅನಿಸೋದು. ಆ ಒಂದು ಯುನೀಕ್ನೆಸ್ಸು ನನಗೆ ಈ ಒಂದು ಸಿನಿಮಾದಲ್ಲಿ ವರ್ಕ್ ಆಯಿತು. ಅಂದರೆ ಈ ಸಿನಿಮಾ ಇಷ್ಟೊಂದು ಬೇಗ ಆಗೋಯ್ತಾ, ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ಒಂದು ಫೀಲ್ ಬಂತು. ನಮ್ಮ ಮೈಥಾಲಜಿಗೆ ಮತ್ತು ಒಂದು ಹೊಸ ಸ್ಟೋರಿ ಲೈನ್ಗೆ ಸಖತ್ತಾಗಿ ಕನೆಕ್ಟ್ ಮಾಡಿದ್ದಾರೆ. ಮೇ ಬಿ ಯಾವುದೋ ಒಂದು ಕಾಮಿಕ್ ಬುಕ್ ಬೇಸಲ್ಲಿ ತೆಗೆದಂಥ ಸಿನಿಮಾ ಅಂತ ಕಾಣಿಸ್ತಾ ಇದೆ ಇದು. ನಮ್ಮ ಮೈಥಾಲಜಿಲಿ ಬರೋ ಕೆಲವೊಂದು ಕ್ರಿಯೇಚರ್ನ ಒಂದು ಎಕ್ಸಾಂಪಲಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾನ ತೆಗೆದಿದ್ದಾರೆ. ನಿಜ ಗುರು, ಒಂದು 30 ಕೋಟಿ ಖರ್ಚು ಮಾಡಿದ್ದಾರೆ ಈ ಒಂದು ಸಿನಿಮಾಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟು ಅಮೌಂಟಲ್ಲಿ ಇಷ್ಟು ದೊಡ್ಡ ಔಟ್ಪುಟ್ ತೊಗೊಂಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಈ ಒಂದು ಸಿನಿಮಾ ಟೀಮ್ಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಬಂದ್ಬಿಟ್ಟು ಡೊಮೇನಿಕ್ ಕರುಣ್ ಅಂತೆ. ಇನ್ನು ಈ ಒಂದು ಸಿನಿಮಾಟಿಕ್ ಯೂನಿವರ್ಸಲ್ಲಿ 5 ಸಿನಿಮಾಗಳು ಬರ್ತವೆ. ಎಲ್ಲ ಸ್ಕ್ರಿಪ್ಟು ಮತ್ತು ಎಲ್ಲ ಫುಲ್ ರೆಡಿ ಆಗಿದ್ದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರೋದು ಮಾತ್ರ ಬ್ಯಾಲೆನ್ಸ್ ಇರೋದು. ಈ ಒಂದು ಸಿನಿಮಾ ಅಂತೂ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಿರೋ ಒಳ್ಳೆ ಪಿಕಪ್ನ ತೊಗೊತಾ ಇದೆ. ಆಲ್ರೆಡಿ 70-80 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದ್ದೆ. ಆಲ್ರೆಡಿ ಈ ಒಂದು ಸಿನಿಮಾ ಸೂಪರ್ ಹಿಟ್ಟು. ಇನ್ನು ಈ ಒಂದು ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ನಿಜವಾಗ್ಲೂ ನಮ್ಮ ಕಡೆನೇ ತುಂಬ ಕಂಟೆಂಟ್ ಇದ್ದಾವೆ, ಅವನ್ನ ನಾವು ಹುಡ್ಕೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಹನುಮಾನಲ್ಲಿ ಅದು ಸಖತ್ತಾಗಿ ವರ್ಕ್ ಆಗಿತ್ತು. ಅಷ್ಟೆಲ್ಲ ಅದೇ ತೇಜ ಸರ್ಜಾನ ಮೀರಾಯಿ ಸಿನಿಮಾ ಕೂಡ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಮೈಥಾಲಜಿಗೆ ಸಖತ್ತಾಗಿ ಕನೆಕ್ಟ್ ಮಾಡಿದ್ದಾರೆ. ಇನ್ನು ಈ ಒಂದು ಸಿನಿಮಾದಲ್ಲಿ ಕೂಡ ನಮ್ಮ ಕೆಲವೊಂದು ಥಿಂಗ್ಸ್ಗಳನ್ನ ಸಖತ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ದುಲ್ಕರ್ ಸಲ್ಮಾನ್. ನೆಕ್ಸ್ಟ್ ಪಾರ್ಟಲ್ಲಿ ಇವರೇ ಮೇನ್ ಲೀಡ್ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ರಿಲೇಟಬಲ್ ಆಗಿ ಒಂದು ಸರ್ಪ್ರೈಸ್ ಕೂಡ ಇದೆ ನಿಮಗೆ. ಅದು ನಿಮಗೆ ಸಿನಿಮಾ ನೋಡಿದರೆ ಗೊತ್ತಾಗಿರುತ್ತೆ. ಬಟ್ ನೆಗೆಟಿವ್ ವಿಷಯಕ್ಕೆ ಬಂದರೆ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ ಗುರು. ಕೆಲವೊಂದು ಕಡೆ ಸ್ವಲ್ಪ ಸ್ಟೋರಿ ಲ್ಯಾಗ್ ಆದಂಗೆ ಅನಿಸುತ್ತೆ. ಇನ್ನು ಕೆಲವು ಕಡೆ VFX ಪ್ರಾಬ್ಲಮ್ ಇದೆ. ಬಟ್ ಏನು ಅದು ಅಷ್ಟು ಕನ್ವೆ ಆಗೋದಿಲ್ಲ, ಯಾಕಂದರೆ ಅವೇನು ಅಷ್ಟು ವರಸ್ಟ್ ಆಗಿಲ್ಲ, ಒಳ್ಳೆ ಔಟ್ಪುಟ್ಟೇನೆ. ಇನ್ನು ಕಲ್ಯಾಣಿ ಪ್ರಿಯದರ್ಶಿನಿ ಇಲ್ಲಿ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸೂಪರ್ ಹೀರೋ ಗರ್ಲ್ ಆಗಿ ತುಂಬ ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅದರ ಒಂದು ಆರ್ಜಿನ್ ಮೇಲೆ ಈ ಒಂದು ಸಿನಿಮಾ ಸೆಟಪ್ ಆಗಿದೆ. ಇವರು ಕೂಡ ಆ ಒಂದು ಕ್ಯಾರೆಕ್ಟರ್ಗೆ ತಕ್ಕಂತೆ ಸಖತ್ತಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇದೊಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಅನ್ನೋ ಒಂದು ಫೀಲು ಸಖತ್ತಾಗಿ ಕೊಡುತ್ತೆ. ಒಟ್ಟಿನಲ್ಲಿ ಆ ಒಂದು ಟ್ಯಾಗಿಗೆ ಜಸ್ಟಿಫೈ ಮಾಡ್ತು ಅಂತ ನನಗನ್ನಿಸ್ತು. ಇನ್ನು ನಮ್ಮ ಪ್ರೇಮಲು ಹೀರೋ ನೆಲ್ಸನ್ ಬರ್ತಾ ಇರೋ ಸೈಲೆಂಟಾಗಿ ಹಿಟ್ನ ಕೊಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ ಆಗಿ ರೈಸ್ ಆಗ್ತಾ ಇದ್ದಾರೆ. ಈ ಒಂದು ಸಿನಿಮಾದಲ್ಲೂ ಕೂಡ ವಿಂಟೇಜ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಥರನೇ ಮಾಡಿದ್ದಾರೆ. ಬಟ್ ಕೆಲವೊಂದು ಕಡೆ ಅದು ವರ್ಕ್ ಆಗಿಲ್ಲ. ಬಟ್ ಈಸ್ ಗುಡ್ ಇನ್ ಇಸ್ ಕ್ಯಾರೆಕ್ಟರ್. ಇನ್ನು ಟೊವಿನೋ ಥಾಮಸ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅಷ್ಟೆಲ್ಲ ನೀವು ಲಿಯೋ ಸಿನಿಮಾ ನೋಡಿದರೆ ಚಾಕ್ಲೇಟ್ ಕಾಫಿ ಸೈಕೋ ನಮಗೆಲ್ಲ ಜ್ಞಾಪಕ ಬರ್ತಾನೆ. ಅವ್ರಿಗೂ ಕೂಡ ಒಂದು ಸಿನಿಮಾದಲ್ಲಿ ಮೈನ್ ವಿಲನ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದು ಕೂಡ ಸಖತ್ತಾಗೇ ಇದೆ. ವರ್ಡ್ನಲ್ಲಿ ವಿಲನ್ ಕ್ಯಾರೆಕ್ಟರ್ನ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಒಂದು ಸಿನಿಮಾಗೆ ಪ್ಲಸ್ ಆಗಿದ್ದು. ಯಾವುದೇ ಅಡಲ್ಟ್ ಸೀನ್ ಇಲ್ಲ, ಯೂತ್ಸು ಇಷ್ಟ ಆಗುತ್ತೆ ಈ ಒಂದು ಸಿನಿಮಾ. ಅಷ್ಟೆಲ್ಲ ಫ್ಯಾಮಿಲಿನೂ ಕೂಡ ಆರಾಮಾಗೆ ನೋಡ್ಬೋದು. ಅಂಥ ಅಡಲ್ಟ್ ಸೀನ್ಸ್ ಏನಿಲ್ಲ. ಮತ್ತು ಬ್ರೂಟಾಲಿಟಿ ಸೀನ್ಸ್ನ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ಸ್ವಲ್ಪ ಹೈಡ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಹಿಟ್ಟಾಗ್ತಾ ಇದೆ. ನಮ್ಮ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಸಾಕಾಗಿದೆ. ಪ್ಯಾನ್ ಇಂಡಿಯಾದಲ್ಲಿ ಇವಾಗ ಇದು ರಿಲೀಸ್ ಆಗಿದೆ. ನೋಡಿಲ್ಲ ಅಂದರೆ ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ಸ್ನಲ್ಲಿ ಹೋಗಿ ನೋಡಿ. ಇದಾಗಿತ್ತು ಗೈಸ್ ನನ್ನ ರಿವ್ಯೂ. ಈ ಒಂದು ಸಿನಿಮಾ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಸ್ ಯೂಸಲ್ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.